ವಿಜಯನಗರ ಚಾನೆಲ್ ಹೊಸಪೇಟೆ. ವಾರ್ತೆಗಳ ಪ್ರಾಯೋಜಕರು ಆರ್ಜೆ ಸಿಲ್ವರ್ ಪ್ಯಾಲೇಸ್, ಪ್ರಿನ್ಸ್ ಗೋಲ್ಡ್ ಪ್ಯಾಲೇಸ್, ಹೊಸಪೇಟೆ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ನಾನು ಭುವನ ನವೀನ್ ಕುಮಾರ್. ಇದೀಗ ಹೆಡ್ಲೈನ್ಸ್. ವಿಜಯನಗರ ಜಿಲ್ಲೆಯಾದ್ಯಂತ ಈದ್ ಮಿಲಾದ್ ಆಚರಣೆ. ಎಸ್ಆರ್ ನಗರದ ನಿವಾಸಿಗಳ ವತಿಯಿಂದ 100 ಹಾಸಿಗೆ ಆಸ್ಪತ್ರೆಯ ಒಳ ರೋಗಿಗಳಿಗೆ ವಿತರಿಸಲಾದ ಹಣ್ಣು ಹಂಪಲು. ವಿಜಯನಗರ ಸಾರಿಗೆ ಇಲಾಖೆಯಿಂದ ವಿನೂತನ ಹೆಜ್ಜೆ. ದುಶ್ಚಟ ತ್ಯಾಗದ ಪ್ರತಿಜ್ಞಾ ಜೋಳಿಗೆ ಅಭಿಯಾನಕ್ಕೆ ಚಾಲನೆ. ಹೊಸಪೇಟೆಯ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಲಂಚಾವತಾರ. ಡಿಎಚ್ಒ ಇವರಿಗೆ ಇಮೇಲ್ ಮುಖಾಂತರ ದೂರು ನೀಡಿದ ಸಂತ್ರಸ್ತ ಪತಿ. ಹೊಸಪೇಟೆಯಲ್ಲಿ ನೆರವೇರಿದ ಶ್ರಾವಣ ಸಂಭ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ. ಹೊಸಪೇಟೆ ಬಸ್ ನಿಲ್ದಾಣದಲ್ಲಿ ವಿಜಯನಗರ ವೈಭವ. ಪ್ರಯಾಣಿಕರ ಗಮನ ಸೆಳೆಯುತ್ತಿದೆ ವಿನೂತನ ಶೋಕೇಸ್. ಈಗ ವಾರ್ತೆಗಳ ವಿವರ. ವಿಜಯನಗರ ಜಿಲ್ಲೆಯಾದ್ಯಂತ ಈದ್ ಮಿಲಾದ್ ಹಬ್ಬವನ್ನು ಅತ್ಯಂತ ಸೌಹಾರ್ದತೆ ಮತ್ತು ಸಂಭ್ರಮದಿಂದ ಆಚರಿಸಲಾಗಿದೆ. ಹೊಸಪೇಟೆ ನಗರ ಸೇರಿದಂತೆ ಹಲವು ಭಾಗಗಳಲ್ಲಿ ಹಬ್ಬದ ಸಂಭ್ರಮಾಚರಣೆ ನಡೆಯಿತು. ಈ ವೇಳೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸ್ ಬಿಗಿ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು.
सरकारी क़यामत, हुजूर की आमद, हुजूर की आमद, बच्चे की आमद, बच्चे की आमद, कल की आमद, आखिर की आमद, अव्वल की आमद, आखिर की आमद, नूर की आमद, हुजूर की आमद, हुजूर की हवाया मुस्तफा हुस्न जमाले मुस्तफा ಈದ್ ಮಿಲಾದ್ ಹಬ್ಬದ ಶುಭ ಸಂದರ್ಭದಲ್ಲಿ ಹೊಸಪೇಟೆಯ ನೂರು ಹಾಸಿಗೆ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿದ ನೂರಾನಿ ಮಸೀದಿ ಕಮಿಟಿಯ ಎಸ್ಆರ್ ನಗರದ ನಿವಾಸಿಗಳು ಅಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಪ್ರತಿಯೊಬ್ಬ ರೋಗಿಗೂ ಹಾಲು ಹಣ್ಣು ಹಂಪಲು ವಿತರಿಸಿ ಮಾನವೀಯತೆ ಹಾಗೂ ಕರುಣೆಯ ಸಂದೇಶ ಮೆರೆದಿದ್ದಾರೆ.
ಅಂದ್ರೆ ಸರ್ ಒಳಗೆ ನೋಡ್ರಿ ಸರ್ ಅಧ್ಯಕ್ಷೆ ಎಲ್ಲ ಆತ್ಮೀಯ ಬಾಂಧವರಿಗೆ ಅಸ್ಸಲಾಮು ಅಲೈಕುಂ ರಹಮತುಲ್ಲಾ ಬರ್ಕಾತು. ನಮಸ್ಕಾರ. ಇವತ್ತಿನ ದಿನ ನಾವೆಲ್ಲ ಸಮಾನ ಮನಸ್ಸರು ಸೇರಿಕೊಂಡು ಎಸ್.ಆರ್. ನಗರ್ ನೂರಾನಿ ಮಸೀದಿ ವತಿಯಿಂದ ಇವತ್ತು 1501ನೇ ವರ್ಷದ ಒಂದು ಜಯಂತಿ ಉತ್ಸವವನ್ನು ಆಚರಿಸಿದ್ವಿ. ಇದು ಒಂದು ಹಜರತ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮೊಹಮ್ಮದ್ ಪೈಗಂಬರ ಜಯಂತಿ ಉತ್ಸವವನ್ನು ನಾವೆಲ್ಲರೂ ಸೇರಿಕೊಂಡು ಇವತ್ತಿಂದ ಆಚರಿಸಿದ್ವಿ. ಈ ಒಂದು ಆಚರಣೆ ಸಮಯದಲ್ಲಿ ಕೆಲವೊಂದು ಹೇಳಬೇಕಂದ್ರೆ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮೊಹಮ್ಮದ್ ಪೈಗಂಬರವರು ಈ ಒಂದು ಭೂಮಿಗೆ ಪವಿತ್ರ ಮಕ್ಕಾ ಪಟ್ಟಣದ ಒಂದು ಮರುಭೂಮಿಯಲ್ಲಿ ಅವರು ಒಂದು ಪಾದಾರ್ಪಣೆ ಮಾಡಿದಾಗ ಅವರು ಬಾಲ್ಯ ಜೀವನವನ್ನು ಮಕ್ಕಾ ಪಟ್ಟಣದಲ್ಲಿ ಹಾಗೂ ಕೊನೆಯ ಜೀವನವನ್ನು ಮದೀನಾ ಪಟ್ಟಣದಲ್ಲಿ ಸೇವೆ ಸಲ್ಲಿಸುತ್ತಾ ಅದೇ ರೀತಿ ಅವರು ಇಡೀ ಪ್ರಪಂಚಕ್ಕೆ ಶಾಂತಿ ಸೌಹಾರ್ದತೆ ಸಹಬಾಳು ಸಾರಿದ್ದು ಅಂಥವರು. ಅವರು ಭೂಮಿಗೆ ಪಾದಾರ್ಪಣೆ ಮಾಡಿದಾಗ ಅಜಾರಕತೆ ಮತ್ತು ಅನಿಷ್ಟ ಪದ್ಧತಿಗಳು ಭಾಳಷ್ಟಿದ್ವು. ಅವನ್ನೆಲ್ಲ ಹೋಗಲಿಸೋರಿಗೆ ಅವ್ರ ಜೊತೆಗೆ ಇರ್ತಕ್ಕ ಸಾಹಿಬಿಗಳನ್ನು ಕರ್ಕೊಂಡು ತಾವರು ತಮ್ಮದೇ ಆದ ಒಂದು ಹದೀಸ್ಗಳನ್ನು ಬರೋದ್ರ ಮುಖಾಂತರ ಅವನ್ನೆಲ್ಲ ಹೋಗಲಿಸ್ತಾರೆ. ಜೊತೆಗೆ ಅವರು ಬಂದಾಗ ಅಂದಿನ ಕಾಲದಾಗಿ ಹೆಣ್ಣು ಹುಟ್ಟಿದರೆ ಅನಿಷ್ಟ ಪದ್ಧತಿ ಅಂತೇಳಿ ಮನೆಯಲ್ಲಿ ಹೂತಾಕೋ ಪದ್ಧತಿ ಇತ್ತು. ಅದು ಹೆಣ್ಣು ಸರಿ ಸಮಾನ, ಹೆಣ್ಣು ಒಂದು ನಮ್ಮೆಲ್ಲ ಒಂದು ಸಮೃದ್ಧಿ ಅಂತೇಳಿ ತಿಳಿಸಿ ಹೆಣ್ಣಿಗೆ ಒಂದು ಗೌರವ ಸ್ಥಾನವನ್ನು ಕೊಟ್ಟಂಥ ಒಂದು ಸರ್ಕಾರ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮೊಹಮ್ಮದ್ ಪೈಗಂಬರರು. ಅದೇ ರೀತಿ ಸಹಬಾಳು ಎಲ್ಲ ಸಮಾಜದರು ಎಲ್ಲ ಜಾತಿ ಜನಾಂಗದರು ಎಲ್ಲರೂ ಹೊಂದಿರ್ಬೇಕನ್ನೋದು ಒಂದು ಕಲಿಸ್ಕೊಟ್ರು. ಅಂದಿನ ಕಾಲದಲ್ಲಿ ಅಲ್ಲಿ ಇವತ್ತು ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ಕರಿಯರು ಬಿಳಿಯರು ಅನ್ನೋಂಥ ಒಂದು ವರ್ಣಭೇದ ಇದೆ. ಆ ಕರಿಯರು ಬಿಳಿಯರು ವರ್ಣಭೇದವನ್ನು ಹೋಗಲಾಡ್ಸೋಕ್ಕೆ ಅವ್ರ ಜೊತೆಗೆ ಇರ್ತಾದ ಸಹಾಬಿಗಳು ಹಜರತ್ ಬಿಲಾಲ್ ಅವ್ರದಿಂದ ಪ್ರಪಂಚದ ಪ್ರಥಮವಾದ ಒಂದು ಅಜಾವನ್ನು ಕೊಡೋದ್ರ ಮುಖಾಂತರ ಎಲ್ಲರೂ ಸಮಾನರು ಅಂತ ತೋರಿಸ್ಕೊಂಡಂಥ ಒಂದು ಸರ್ಕಾರ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮೊಹಮ್ಮದ್ ಪೈಗಂಬರವರು ಅವ್ರ ಜೀವನದ ಅನೇಕ ಸಾರಿದಂಥ ಒಂದು ಸಂದೇಶಗಳಲ್ಲಿ ಅವರು ಒಂದು ಚೋಳು ಕಡ್ದಂಥ ಸಮಯದ ಚೋಳನ್ನು ತೆಗೆದು ಹೊರಗಡೆ ಇರ್ತಾರೆ. ಆ ಟೈಮ್ನಾಗ ಅವ್ರದ್ದು ಇರ್ತಕ್ಕಂಥ ಸಹಭಾಗಿಗಳು ಕೇಳಿದಾಗ ಚೋಳು ಕಡಿಯೋದು ಕರ್ತವ್ಯ ಅವ್ರದ್ದು, ಅದ್ರ ಹೊಡೆಯೋದು ನಮಗೆ ಕೊಟ್ಟಿಲ್ಲ ಪ್ರೇರಣೆ, ಅದನ್ನು ಜೀವಂತಕ್ಕೆ ಬಿಡಬೇಕಂತ ಒಂದು ಹೇಳಿದ್ದಾರೆ. ಅದೇ ರೀತಿ ಅವರು ತಮ್ಮ ಇಡೀ ಜೀವನದಲ್ಲಿ ಯಾರಿಗೆ ದೋಷಿಸಿಲ್ಲ, ಯಾರಿಗೊಂದು ಕೆಟ್ಟದಾಗಿ ಹೇಳಿದಿಲ್ಲ, ಎಲ್ಲರೂ ಸಮಾನರು ಅಂತ ಹೇಳಿದ್ದಾರೆ. ಅದೇ ರೀತಿ ನಾವು ಪ್ರಪಂಚದಲ್ಲಿ ನಾವು ಒಬ್ಬರೇ ಸುಖವಾಗಿದ್ರಲ್ಲ, ನಮ್ಮ ಜೊತೆಗೆ ಇರ್ತಕ್ಕಂಥ ಎಲ್ಲರೂ ಉಪವಾಸ ಓಣಿಯಲ್ಲಿ ನಾವು ಇರ್ತಕ್ಕಂಥ ಮನೆಯಲ್ಲಿ ಯಾರಾದರೂ ಒಂದು ಉಪವಾಸಿದ್ರೆ ನಾವು ಸುಖ ಜೀವಿಗಳಲ್ಲ ಅಂತ ಒಂದು ತಿಳಿಸಿದ್ದಾರೆ. ಅದೇ ರೀತಿ ಎಲ್ಲ ಜಾತಿ ಜನಾಂಗಕ್ಕೆ ಸೇರಿಕೊಂಡು ಎಲ್ಲರೂ ನಮ್ಮ ಜೊತೆಗೆ ಸರಿ ಇರಬೇಕು, ನಾವು ಅವ್ರನ್ನ ಗೌರವ ಕೊಡಿಸ್ಬೇಕು, ನಾವೊಬ್ಬರೇ ಇಲ್ಲ ಅಂತೇಳಿ ಒಂದು ಸಾಬಳವನ್ನು ಮಾಡಿದಂಥ ಒಂದು ಸರ್ಕಾರ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮೊಹಮ್ಮದ್ ಪೈಗಂಬರ ಒಂದು ಜನ್ಮದಿನವನ್ನು ಇವತ್ತು ನಾವೆಲ್ಲ ಆಚರಿಸ್ತೀವಿ. ನಾವು ನಿಜಕ್ಕೂ ಭಾಳ ಪುಣ್ಯವಂತರು ಅಂತ ಹೇಳ್ತಾ ಅವರೊಂದು ಸಂದೇಶಗಳು ನಾವೆಲ್ಲ ಜೀವನದಲ್ಲಿ ಅಳವಡಿಸ್ಕೋಬೇಕು. ಇದೇ ರೀತಿ ನಾವು ಮುಂದೆ ಆಗಿಲ್ಲ ಅಂತ ಹೇಳ್ತಾ ಇವತ್ತು ನಾವೆಲ್ಲರೂ ಸೇರಿಕೊಂಡು ಇಲ್ಲಿ ಒಂದು ನೂರು ಹಾಸಿಗೆ ಆಸ್ಪತ್ರೆಯಲ್ಲಿ ಸೇರಿದಂಥ ಎಲ್ಲ ರೋಗಿಗಳಿಗೆ ಅವರೊಂದು ಆಶೀರ್ವಾದದಿಂದ ಅವರು ಗುಣಮುಖ ಆಗಿ ಆಮೇಲೆ ಅವರು ತಮ್ಮ ಮನೆಗೆ ಹಿಂದಿರುಗಿ ಅವರು ಒಂದು ಸುಖ ಸಂಸಾರ ನಡೆಸಲಂತ ನಾವು ಇವರೊಂದು ಆಶೀರ್ವಾದದಿಂದ ಎಲ್ಲ ನಾವು ನೂರಾನಿ ಮಸೀದಿ ಎಲ್ಲ ಸಂಸ್ಥಾಕ ಎಲ್ಲ ಸೋದರರು ಮತ್ತು ಅದೇ ಕರ್ನಾಟಕ ಕಲೆಗಳ ಕ್ರಿಯೇಷನ್ ಅಧ್ಯಕ್ಷರಾದ ಪಿ ವೆಂಕಟೇಶ್ವರು ಮತ್ತು ಗುಜ್ಜಲ್ ಗಣೇಶ್ವರು ಮತ್ತು ನಮ್ಮ ಸ್ವಾಮಿಯಾದ ಉಲ್ಗಪ್ಪ ಅವರು ಮತ್ತು ಭಾಷೆ ಎಲ್ಲರೂ ಸೇರಿಕೊಂಡು ನಾವು ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಇವತ್ತು ಆಚರಿಸ್ಕೊಳ್ತೀವಿ. ಸಮಸ್ತ ನಾಡಿನ ಜನತೆಗೆ
1501ರ ಮೊಹಮ್ಮದ್ ಪೈಗಂಬರ ಜನ್ಮದಿನಾಚರಣೆಯ ಶುಭಾಶಯಗಳು ಹೇಳುತ್ತಾ, ಮೊಹಮ್ಮದ್ ಪೈಗಂಬರವರು ಹಾಕಿಕೊಟ್ಟಂಥ ಆ ಒಂದು ದಿನಗಳನ್ನು ಈ ಇಂದಿಗೂ ಕೂಡ ನಾವು ಯುವ ಪೀಳಿಗೆಗಳು ಬೆಳೆಸ್ಕೋಬೇಕು. ಅದೇ ರೀತಿ ಅಜಾ ಎಂಬ ಒಂದು ಮಕ್ಕಾ ಮದೀನಾದಲ್ಲಿ ಅವರು ಒಂದು ಆರಂಭ ಮಾಡ್ತಾರೆ. ಇಂದಿಗೂ ಕೂಡ ಅದು ಪ್ರಸ್ತುತವಾಗಿದೆ. ಕಾರಣ ಏನಂತಂದರೆ, ಅಂಥ ದಿನದಲ್ಲಿ ಅಸಮಾನತೆ ಅಂತ ಇರ್ತಕ್ಕಂಥದ್ದನ್ನು ಅವರು ಈ ದಿನಗಳಲ್ಲಿ ಕೂಡ ಆ ಒಂದು ಅಸಮಾನತೆಯನ್ನು ಎಲ್ಲದೂ ಸರಿ ತೂಗಿಸ್ಕೋಬೇಕು. ಎಲ್ಲರೂ ಸಮಾನ ಆಗಿರಬೇಕು. ಮನುಷ್ಯ ಜೀವನ ಆಗಿ ಹುಟ್ಟಿದ ಮೇಲೆ ಮನುಷ್ಯರು ಸಮಾನತೆಯನ್ನು ಇರಬೇಕು. ಬಡವ ಭೇದ ಶ್ರೀಮಂತ ಎಂಬ ಒಂದನ್ನು ತೆಗೆದುಹಾಕಿ ನಾವು ಇರ್ತಕ್ಕಂಥ ಮನುಷ್ಯನಾಗಿ ಹುಟ್ಟಿದ ಮೇಲೆ ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತಂದರೆ ನೀವು ಇರ್ತಕ್ಕಂಥ ನಮ್ಮಲ್ಲಿ ಇರ್ತಕ್ಕಂಥದ್ದು ಏನೇ ಇದ್ದರೂ ಕೂಡ ದ್ವೇಷ ಅಸೂಯೆಗಳನ್ನು ಬಿಟ್ಟು ನಾವು ಒಂದು ಶಾಂತಿ ಸಂದೇಶನ ಸಾರಿಸ್ಬೇಕಂತೇಳಿ ಅವರಂತ ಹೇಳಿಕೊಟ್ಟಂಥ ಆ ಮೊಹಮ್ಮದ್ ಪೈಗಂಬರಿಗೆ ಮತ್ತೊಮ್ಮೆ ಶುಭಾಶಯ ಹೇಳುತ್ತಾ, ಮುಂದಿನ ದಿನಗಳಲ್ಲಿ ಯುವ ಪೀಳಿಗೆಯಲ್ಲಿ ನಾವು ಈ ಮಾಧ್ಯಮ ಮೂಲಕ ಮನವಿ ಮಾಡಿಕೊಳ್ತೇವೆ. ಅವರಲ್ಲಿ ಇರ್ತಕ್ಕಂಥ ಅದನ್ನು ಕೂಡ ಕನ್ನಡದಲ್ಲಿ ಅನುವಾದ ಮಾಡಿ ನಾವು ಮಾಡ್ತಕ್ಕಂಥ ಅವನ್ನು ಕೂಡ ನಮಗೆ ಕೂಡ ತಿಳಿ ಹೇಳಿದರೆ ನಾವು ಕೂಡ ತಿಳ್ಕೊಳ್ತೀವಿ ಅಂಥೇಳಿ ಮುಂದಿನ ದಿನಗಳಲ್ಲಿ ಎಲ್ಲ ಹುಡುಗರಿಗೆ ಕೂಡ ಈ ಒಂದು ಯುವ ಪೀಳಿಗೆ ಮೊಬೈಲ್ಗಳನ್ನು ದೂರ ಮಾಡಿ ಇದರಲ್ಲಿ ಅವರ ಬುಕ್ಗಳನ್ನು ಆದರ್ಶ ತತ್ವಗಳನ್ನು ನಾವು ಅಳವಡಿಸಬೇಕಂತೇಳಿ ತಮ್ಮಲ್ಲಿ ಈ ಮೂಲಕ ಮನವಿ ಮಾಡಿಕೊಳ್ತಾ ಮತ್ತೊಮ್ಮೆ ಅವರಿಗೆ 1501ರ ಹುಟ್ಟುಹಬ್ಬದ ಶುಭಾಶಯ ಹೇಳುತ್ತಾ ನಾನು ಒಂದೆರಡು ಮಾತುಗಳು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸಮಸ್ತ ವಿಜಯನಗರ ಜಿಲ್ಲೆಯ ಮುಸಲ್ಮಾನ್ ಬಾಂಧವರಿಗೆ ಹಜರತ್ ಪೈಗಂಬರ್ ಅವರ 1501ನೇ ಜಯಂತಿಯ ಶುಭಾಶಯಗಳನ್ನ ಹೇಳ್ತೀನಿ. ಈಗಾಗಲೇ ನಮ್ಮ ದಾದಾ ಕಲಂದರ್ ಅವರು ಹೇಳಿದ ಬಗ್ಗೆ ಮೊಹಮ್ಮದ್ ಪೈಗಂಬರ್ ಅವರ ಜೀವನ ಚರಿತ್ರೆ, ಅವ್ರು ನಡ್ಕೊಂಡಂಥ ರೀತಿ, ಸರ್ವಧರ್ಮೀಯರು ಸಮಾನ ಅನ್ನುವಂಥ ಸಾರಿರುವಂಥ ಅವರ ಒಂದು ಆದೇಶಗಳನ್ನು, ಅವರ ಒಂದು ತತ್ವಗಳನ್ನು ನಾವೆಲ್ಲರೂ ಪಾಲಿಸ್ಕೋಬೇಕು. ಇನ್ನೊಂದು ಏನಂತ ಹೇಳಿದ್ರೆ, ಈ ಜಾತಿ ಜನಾಂಗ ಅನ್ನುವಂಥದ್ದು ಹಿಂದಿನ ಕಾಲದಲ್ಲಿ ಇರಲಿಲ್ಲ. ಹೆಣ್ಣು ಸಾನು ಯಾವತ್ತೂ ಸಾನು ಭೋಗದ ವಸ್ತು ಅಲ್ಲ. ಹೆಣ್ಣು ನಮಗೆಲ್ಲರಿಗೂ ಸಾನು ಸಮಾನ ತಾಯಿಯಾಗಿ ನೋಡಬೇಕು, ತಂಗಿಯಾಗಿ ನೋಡಬೇಕು, ಹೆಂಡತಿಯಾಗಿ ನೋಡಬೇಕು. ಆದರೆ ಕೇವಲ ಭೋಗಕ್ಕೆ ಮಾತ್ರ ಇದು ಮಾಡ್ಕೊಂಡು ಹೆಣ್ಣು ಹುಟ್ಟಿದ ಕೂಡಲೇ ಕೊಲ್ಲಬೇಕನ್ನುವಂಥ ಅಮಾನವೀಯ ಪದ್ಧತಿಯನ್ನು ಹೋಗಲಾಡಿಸಿದಂಥ ಆ ಮೊಹಮ್ಮದ್ ಪೈಗಂಬರ್ ಅವರ ಕುಲದಲ್ಲಿ ಹುಟ್ಟಿರ್ತಕ್ಕಂಥ ನೀವೇ ಪವಿತ್ರರಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಇನ್ನೊಂದು ನಾನು ಹೇಳೋದೇನೆಂದರೆ, ಎಲ್ಲ ಜಾತಿ ಜನಾಂಗದವ್ರು ದೇವನೊಬ್ಬ ನಾವು ಮಾಲವ ಅಂತಂದೇಳಿ ಹೇಳ್ತೀವಿ. ಈಗ ಕನಕದಾಸರು ಹೇಳ್ದಂಗೆ ಕುಲವೆಂದು ಒಡೆದಾಡದಿರಿ, ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರ ಅಂತಂದೇಳಿ. ಹಂಗೆ ಹಿಂದೂ ಆಗಿ ಮುಸ್ಲಿಮ್ ಆಗಿ ಜನಾಂಗದಲ್ಲಿ ಹುಟ್ಟೋದು ಒಂದು ಐಡೆಂಟಿಫಿಕೇಷನ್ ಅಷ್ಟೇ. ಆದರೆ ಸಮಾಜದಲ್ಲಿ ನಾವು ಯಾವ ರೀತಿ ಬಾಳ್ತೀವಿ, ಎಲ್ಲರ ಜೊತೆ ಹೆಂಗೆ ಇರ್ತೀವಿ ಅನ್ನುವಂಥದ್ದು ಒಂದು ಸಂದೇಶ ಕೊಟ್ಟಿರ್ತಕ್ಕಂಥ ಮೊಹಮ್ಮದ್ ಪೈಗಂಬರ್ ಅವರ ಒಂದು ಅನುಕ್ರಮವನ್ನು ನಾವೆಲ್ಲರೂ ಅನುಸರಿಸಿದರೆ ನಾವೆಲ್ಲರೂ ಪುಣ್ಯವಂತರ. ನಾನು ಈ ಮೂಲಕ ಎಲ್ಲ ಮುಸಲ್ಮಾನ್ ಬಾಂಧವ್ರಿಗೆ ಹೇಳೋದೇನೆಂದರೆ, ನಮ್ಮ ರಾಜಕೀಯ ನಡೆಗಳು ಏನಾಗಿರಲಿ, ವಿಜಯನಗರ ಕ್ಷೇತ್ರದಲ್ಲಿ ನೀವು ಅಣ್ಣ ತಮ್ಮಳಾಗಿ ಬಾಳಿದ್ರೆ ನಮಗೆ ಯಾರಾದರೂ ಇನ್ನೊಬ್ಬರು ತಪ್ಪು ಸಂದೇಶವನ್ನು ಕೊಟ್ಟು ಒಂದೇ ಒಂದು ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಹಿಂದೂ ಮುಸ್ಲಿಂ ಜಗಳಿಸ್ತಾರೆ. ಈ ಮೂಲಕ ನಾನು ಎಲ್ಲ ಮುಸಲ್ಮಾನ್ ಬಾಂಧವ್ರಿಗೆ ಹೇಳೋದೇನೆಂದರೆ, ನಾವೆಲ್ಲರೂ ಒಕ್ಕಟ್ಟಾಗಿರೋಣ, ಎಲ್ಲರೂ ಅಣ್ಣ ತಮ್ಮಂದಾಗಿರೋಣ. 5 ವರ್ಷಕ್ಕೆ ಬರುವಂಥ ಒಂದು ಚುನಾವಣೆಗೆ ನಾವೆಲ್ಲರೂ ಜಗಳಾಡ್ಕೊಂಡು ದೂರ ಆಗೋಂಥದ್ದು ಬೇಡ. ಈ ಮೊಹಮ್ಮದ್ ಪೈಗಂಬರ್ ಅವರ ಸಂದೇಶ ಏನಿತ್ತು, ಸರ್ವಧರ್ಮೀಯರು ಒಂದೇ, ಎಲ್ಲರ ಮೇಲೆ ಅರಿತಕ್ಕಂಥದ್ದೇ ಕೆಂಪು ರಕ್ತ. ಹಾಗಾಗಿ ನಾವೆಲ್ಲರೂ ಸಹ ಅಣ್ಣ ತಮ್ಮಳಾಗಿ ಬಾಳೋಣ, ಅವರ ಸಂದೇಶವನ್ನು ಕೋರೋಣ. ಇವತ್ತೇನು ನಮ್ಮ ನೂರಾನಿ ಮಸೀದಿಯ ಎಲ್ಲ ಗೆಳೆಯರು ಇವತ್ತೇನು ರೋಗಿಗಳಿಗೆ ಹಾಲು ಬ್ರೆಡ್ ಅನಿಸ್ತಿದ್ದಾರಲ್ಲ, ಇದು ಹಾಲು ಬ್ರೆಡ್ ಅಲ್ಲ. ಅವರಿಗೆ ರೋಗಿಗಳಿಗೆ ಔಷಧವಾಗಿ, ಅವರಿಗೆ ಅದೊಂದು ಸಂಜೀವಿನಿಯಾಗಿ, ಅವರು ಒಂದು ಸುಖವಾಗಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿ ಅವ್ರ ಕುಟುಂಬಗಳಿಗೆಲ್ಲ ಒಳ್ಳೆಯದಾಗಲಿ. ಮತ್ತು ಸಮಸ್ತ ಮುಸಲ್ಮಾನ್ ಬಾಂಧವರಿಗೆ ನಾನು ಕೇಳ್ಕೊಳ್ಳೋದಿಷ್ಟೇ, ಎಲ್ರಿಗೂ ಒಳ್ಳೇದಾಗೋಣ, ಎಲ್ರಿಗೂ ಒಳ್ಳೇದು ಮಾಡೋಣ. ಇಲ್ಲಿ ಜಾತಿ ಜನಾಂಗ ಅನ್ನುವಂಥದ್ದು ಬೇಡ, ಎಲ್ಲರೂ ಸೇರ್ಕೊಂಡು ಅಣ್ಣ ತಮ್ಮಳಾಗಿ ಬಾಳಿ ಇವತ್ತು ಏನು ಮೊಹಮ್ಮದ್ ಪೈಗಂಬರ್ ಅವರ ಒಂದು 501ನೇ ಏನು ಜಯಂತಿ ಏನು ಮಾಡ್ತಿದ್ದೀವಲ್ಲ, ಅದು ಈಗಾಗಲೇ ನಮ್ಮ ಗಣೇಶ್ ಹೇಳ್ದಂಗೆ ಅವ್ರು ಬರೆದಿರ್ತಕ್ಕಂಥ ತತ್ವಗಳನ್ನು ಕನ್ನಡದಲ್ಲೇ ಅನುವಾದ ಮಾಡ್ರಿ. ನಾನು ಈ ಮೂಲಕ ಎಲ್ಲ ಮುಸಲ್ಮಾನ್ ಬಾಂಧವರಿಗೆ ಹೇಳೋದೇನೆಂದರೆ, ಈಗ ಒಂದು ವರ್ಷದ ಕೆಳಗೆ ನೋಡಬ್ಬ ನಮ್ಮೂರ ಮಸೀದಿ ಅಂತ ಏನು ಮಾಡಿದ್ರಲ್ಲ, ಇದು ಜೀವಂತವಾಗಿಡ್ರಿ. ಇದು ಜೀವಂತವಾಗಿಡೋದ್ರಿಂದ ನಾವು ಹಿಂದೂಗಳು ಮುಸಲ್ಮಾನರು ನಾವು ಬರೋದು ಹೋಗೋದು ಇದಾಗೋದ್ರಿಂದ ನಮಗೆ ರಾಜಕೀಯ ಇಲ್ಲಿ ಒಳಗೆ ಎಂಟ್ರಿ ಆಗೋಲ್ಲ. ಹಾಗಾಗಿ ಎಲ್ಲ ನನ್ನ ಮುಸಲ್ಮಾನ್ ಬಾಂಧವರಿಗೆ ನಾವು ಇನ್ನೊಂದು ಹೇಳ್ಬೇಕಂದ್ರೆ, ನಾವಾಗಿ ದುಡಿಯೋವರೆಗಿಲ್ಲ, ನಾವು ತಿನ್ನೋ ತನಕಿಲ್ಲ. ಇನ್ನೊಬ್ಬರು ಮಾತು ಕೇಳ್ಕೊಂಡು ಇನ್ನೊಬ್ಬರ ರಾಜಕೀಯ ಪ್ರೇರಣೆಗೆ ನಾವು ಮುಸಲ್ಮಾನರು ಒಂದು ಪಕ್ಷ, ಹಿಂದೂಗಳು ಒಂದು ಪಕ್ಷ ಅನ್ನೋದು ಬೇಡ. ನಾವು ಹೊಸಪೇಟೆಯಲ್ಲಿ ಇರ್ತಕ್ಕಂಥ ಎಲ್ಲ ಅಣ್ಣ ತಮ್ಮಂದರು ಸೇರ್ಕೊಂಡು ನಮ್ಮದೇ ಆದಂಥ ಒಂದು ಪಕ್ಷವನ್ನು, ನಮ್ಮದೇ ಆದಂಥ ಒಂದು ಜನಾಂಗದ ಒಂದು ಪಕ್ಷವನ್ನು ಕಟ್ಟಿಕೊಳ್ಳೋಣ. ನಾವು ಯಾವ ರಾಜಕೀಯ ಇದು ಮಾಡೋದು ಬೇಡ, ಏನು ಮಾಡಿ ರಾಜಕೀಯ ಬಂದಾಗ ಅವ್ರ ರಣೆಬಾರ ಏನೇ ಮಾಡಲಿ. ಆದರೆ ನಿಮ್ಮಲ್ಲಿ ಏನಾದರೂ ತೊಂದರೆಗಳಾದ್ರೆ ನಾವು ಬಂದು ಸಹಕಾರ ಮಾಡ್ತೀವಿ, ನಮಗೇನಾದರೂ ಬಂದ್ರೆ ನೀವು ಸಹಕಾರ ಮಾಡಿರಿ, ಎಲ್ಲರೂ ಸೇರಿ ಅಣ್ಣ ತಮ್ಮಳಾಗಿ ಬಾಳೋಣ ಅಂತ ಹೇಳ್ತಾ ಇವತ್ತು ಈ ಮಾಡಿರ್ತಕ್ಕಂಥ ಕಾರ್ಯ ನಮ್ಮ ಕಲಂದರ್ ಅವ್ರು ಮತ್ತು ಅವ್ರ ನೂರಾನಿ ಮಸೀದಿ ಅವರ ತಂಡಕ್ಕೆ ಶುಭವಾಗಲಿ. ಎಲ್ಲರ ಜೊತೆಗೆ ಇದೇ ರೀತಿ ಬೆರೆತು ನಿಮಗೂ ಸಹ ಆ ಮೊಹಮ್ಮದ್ ಪೈಗಂಬರ್ ಅವರ ಆಶೀರ್ವಾದ ನಿಮ್ಮ ಕುಟುಂಬಕ್ಕೆ ಸಿಕ್ಕು ನೀವು ಎಲ್ಲ ರೀತಿ ಸುಖ ಶಾಂತಿ ಸಮೃದ್ಧಿ ಸಿಗಲಿ. ಈ ನಾಡಿನ ಜನತೆಗೆ, ಈ ರೈತರಿಗೆ ಒಳ್ಳೆಯದಾಗಲಿ, ಒಳ್ಳೆ ಮಳೆ ಬೆಳೆ ಆಗಿ ಅವ್ರ ರೈತರೆಲ್ಲ ಚೆನ್ನಾಗಿರಲ್ಲ ಅಂತಂದೇಳಿ ಈ ಮೂಲಕ ಹಾರೈಸ್ತಾ ನಮ್ಮ ಕರುನಾಡ ಕಲಿ
ಶ್ರಮಜೀವಿಗಳ ಕ್ರಿಯಾಶೀಲ ಸಮಿತಿ ನೀವು ಮಾಡುವಂಥ ಯಾವುದೇ ಒಂದು ಇದಕ್ಕೆ ನಿಮಗೆ ನಾವು ಬೆಂಬಲವಾಗಿರ್ತೀವಿ, ನಿಮ್ಮ ಜೊತೆಗೆ ನಾವು ಇರ್ತೀವಿ ಅನ್ನೋಂಥ ಮಾತನ್ನು ಹೇಳ್ತಾ ಮತ್ತೊಮ್ಮೆ ಬಂದಿರತಕ್ಕಂಥ ಎಲ್ಲ ನನ್ನ ಮುಸಲ್ಮಾನ್ ಬಾಂಧವರಿಗೆ ಮೊಹಮ್ಮದ್ ಪೈಗಂಬರ್ ಅವರ 501ನೇ ಜಯಂತಿ ಶುಭಾಶಯಗಳು ಹೇಳಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಈಗ ಚಿಕ್ಕದೊಂದು ಬ್ರೇಕ್. ನಮಸ್ಕಾರ. ಹಬ್ಬಗಳ ಸಂಭ್ರಮ, ಮದುವೆಯ ಶುಭ ಸಮಯ, ಸಂತೋಷದ ಕ್ಷಣಗಳ ಆರಂಭ. ನಮ್ಮ ಹೊಸಪೇಟೆ ನಗರದಲ್ಲಿ ನಿಮ್ಮ ಆರ್ಜೆ ಸಿಲ್ವರ್ ಪ್ಯಾಲೇಸ್ ಈಗ ನಿಮಗಾಗಿ 100% ಹಾಲ್ಮಾರ್ಕ್ ಉಳ್ಳ ಬೆಳ್ಳಿ ಆಭರಣಗಳು ದೊರೆಯುತ್ತದೆ. ಗ್ರಾಹಕರಿಗೆ ಶೇಕಡ 100% ವೇಸ್ಟೇಜ್ ಫ್ರೀ. ಆರ್ಜೆ ಸಿಲ್ವರ್ ಪ್ಯಾಲೇಸ್ ನಲ್ಲಿ ಸಿಲ್ವರ್ ಆರ್ಟಿಕಲ್ಸ್, ಸಿಲ್ವರ್ ಗಿಫ್ಟ್ ಐಟಮ್ಸ್, ಸಿಲ್ವರ್ ಫ್ಯಾಷನ್ ಜ್ಯುವೆಲರಿ ಸೇರಿದಂತೆ ಹಲವು ಬಗೆಯ ಬೆಳ್ಳಿ ವಸ್ತುಗಳು ದೊರೆಯುತ್ತವೆ. ಇದೆಲ್ಲ ನಿಮಗಾಗಿ ನಿಮ್ಮ ಆರ್ಜೆ ಸಿಲ್ವರ್ ಪ್ಯಾಲೇಸ್ ನಲ್ಲಿ ಮಾತ್ರ. ಆರ್ಜೆ ಸಿಲ್ವರ್ ಪ್ಯಾಲೇಸ್, ಸುಧಾ ಕಾಂಪ್ಲೆಕ್ಸ್, ಆಕ್ಸಿಸ್ ಬ್ಯಾಂಕ್ ಅಪೋಸಿಟ್, ಕಾಲೇಜ್ ರೋಡ್, ಹೊಸಪೇಟೆ. ಇದೆಲ್ಲ ನಿಮಗಾಗಿ ನಿಮ್ಮ ಆರ್ಜೆ ಸಿಲ್ವರ್ ಪ್ಯಾಲೇಸ್ ಅಲ್ಲಿ ಮಾತ್ರ. ಪ್ರಿನ್ಸ್ ಗೋಲ್ಡ್ ಪ್ಯಾಲೇಸ್ ಹೊಸಪೇಟೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 916 BIS ಹಾಲ್ಮಾರ್ಕ್ ಲೈಸೆನ್ಸ್ ಹೊಂದಿದ ಜ್ಯುವೆಲರಿ ಶೋರೂಮ್. ನಮ್ಮಲ್ಲಿ ದೊರೆಯುವ ಆಭರಣಗಳು ಮಂಗಳಸೂತ್ರ, ಲಾಂಗ್ ಹಾರ್, ನೆಕ್ಲೆಸಸ್, ಡೈಮಂಡ್ ರಿಂಗ್ಸ್ ಅಂಡ್ ಟಾಪ್ಸ್, ಲೇಡೀಸ್ ಅಂಡ್ ಜೆಂಟ್ಸ್ ರಿಂಗ್ಸ್, ಬ್ರೇಸ್ಲೆಟ್ಸ್ ಹಾಗೂ ಬಾಜು ಬಂಧುಗಳ ಜೊತೆಗೆ ಇನ್ನು ಹಲವಾರು ಆಭರಣಗಳು ಹೊಸ ಹಾಗೂ ಆಕರ್ಷಕ ಡಿಸೈನ್ಗಳಲ್ಲಿ ದೊರೆಯುತ್ತವೆ. ಮದುವೆಗೆ ಚಿನ್ನ ಕೊಡ್ತಾ ಇದ್ದೀರೋ? ತಾಮ್ರನ? ಚಿನ್ನ ತಾಮ್ರನ? ಏನ್ ಶಿವಣ್ಣ ನೀವು ಹೇಳ್ತಿರೋದು? ಕೊಡಿ. ನಾವು ಪಕ್ಕ 916 ಚಿನ್ನನೇ ತಗೊಳ್ಳೋದು. ಇದರಲ್ಲಿ BIS ಮಾರ್ಕ್ ಅಲ್ಲಿ ಅಲ್ಲೇ ನೀವು ಮೋಸ ಹೋಗೋದು. 916 ಸಿಕ್ಕ ವ್ಯಾಪಾರಿಗಳು ಹಾಕೋದು. ಅವರು 18, 19 ಅಥವಾ 20 ಕ್ಯಾರೆಟ್ ಚಿನ್ನಕ್ಕೂ ಹಾಕ್ಬೋದು. ಅದನ್ನೇ ನೀವು 22 ಕ್ಯಾರೆಟ್ ಚಿನ್ನದ ಬೆಲೆ ಕೊಡ್ತೀವಿ. ಆದ್ರೆ BIS ಭಾರತ ಸರ್ಕಾರ ಪ್ರತಿ ಆಭರಣದ ಪರಿಶುದ್ಧತೆಯನ್ನು ಪರೀಕ್ಷೆ ಮಾಡಿ ಹಾಕಿರೋ ಹೆಗ್ಗುರುತು. ನೆನಪಿಡಿ, BIS ಗುರುತು. ಇಂದೇ ಭೇಟಿ ಕೊಡಿ ಪ್ರಿನ್ಸ್ ಗೋಲ್ಡ್ ಪ್ಯಾಲೇಸ್, ಮೇನ್ ಬಜಾರ್, ಹೊಸಪೇಟೆ. ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ ವಿಜಯನಗರ ಚಾನೆಲ್. ಈ ಕೆಳಗಿನ ದೂರವಾಣಿ ಸಂಖ್ಯೆಯನ್ನ ಸಂಪರ್ಕಿಸುವುದು ಮರಿಬೇಡಿ. ನಿಮ್ಮ ಜಾಹೀರಾತು ನಮ್ಮ ವಿಜಯನಗರ ಚಾನೆಲ್ನಲ್ಲಿ. ಬ್ರೇಕ್ನ ನಂತರ ಮತ್ತೆ ವಾರ್ತೆಗಳಿಗೆ ಸ್ವಾಗತ. ವಿಜಯನಗರ ಜಿಲ್ಲೆಯಲ್ಲಿ ಸಾರಿಗೆ ಇಲಾಖೆ ಅತ್ಯಂತ ಮಾದರಿಯಾದ ಹಾಗೂ ವಿನೂತನ ಅಭಿಯಾನವೊಂದಕ್ಕೆ ಚಾಲನೆ ನೀಡಿದೆ. ಸಾರಿಗೆ ಸಂಸ್ಥೆಯ ಸಿಬ್ಬಂದಿಯನ್ನು ದುಶ್ಚಟಗಳಿಂದ ದೂರವಿಟ್ಟು ಅವರ ಆರೋಗ್ಯ ಹಾಗೂ ಪ್ರಯಾಣಿಕರ ಸುರಕ್ಷತೆಯನ್ನು ಕಾಯುವ ನಿಟ್ಟಿನಲ್ಲಿ ದುಶ್ಚಟ ತ್ಯಾಗದ ಪ್ರತಿಜ್ಞಾ ಜೋಳಿಗೆ ಎಂಬ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ವಿಜಯನಗರ ಸಾರಿಗೆ ವಿಭಾಗದ ವಿಭಾಗೀಯ ನಿಯಂತ್ರಣಾಧಿಕಾರಿ ರಾಜೇಶ್ ಹುದ್ದಾರ್ ಅವರ ನೇತೃತ್ವದಲ್ಲಿ ಈ ಅಭಿಯಾನ ನಡೆಯುತ್ತಿದ್ದು, ವಿಭಾಗದ ಒಟ್ಟು 1678 ಸಿಬ್ಬಂದಿ ಇದರಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದಾರೆ. ಕರ್ತವ್ಯದ ವೇಳೆ ತಂಬಾಕು, ಗುಟ್ಕಾ, ಧೂಮಪಾನ ಸೇರಿದಂತೆ ಮೊಬೈಲ್ ಬಳಕೆ ಮಾಡದಿರುವುದು ಪ್ರತಿಜ್ಞೆ ಮಾಡಲಾಗಿದೆ. ಮಾನಸಿಕವಾಗಿ ಒಂದು ರೀತಿ ತೊಳಲಾಟ ಮಾಡುವ ರೀತಿಯಾದಂಥ ವಿನೂತನ ಪ್ರಯತ್ನಕ್ಕೆ ಸಾರಿಗೆ ಇಲಾಖೆ ಮುಂದಾಗಿರ್ತಕ್ಕಂಥದ್ದು. ಇದಕ್ಕೆ ಕಾರಣದಲ್ಲಿ ಕ್ಷಿಪ್ರಕಥೆ ಅತಿಯಾಗಿ ಯೂಸ್ ಮಾಡೋದು, ಇವೆಲ್ಲ ವ್ಯಸನಗಳಿಂದ ಮುಕ್ತ ಮಾಡಬೇಕಂತ ಹೇಳ್ಬಿಟ್ಟು ಅವ್ರಿಗೆ ಕಳೆದ 15 ದಿನಗಳಿಂದ ನಾವು ಅವ್ರಿಗೆ ಲಿಖಿತವಾಗಿ ಮಾಡಿ ಮಾಡಿಸಿದೆ. ದೂರದರ್ಶನ ವಾರ ಜೋಳಿಗೆ ಅಂತ ಹೇಳ್ಬಿಟ್ಟು ಅದರಲ್ಲಿ ಅವ್ರು ಇಂಡಿವಿಜುವಲ್ ಹಾಕ್ತಾ ಇದ್ದಾರೆ. ಹಾಕೋದ್ರಿಂದ ಅವ್ರಿಗೆ ನಾವು ಏನಾದರೂ ಚಟಕ್ಕೆ ಒಳಗಾಗಿದ್ದರೆ ಮೊಬೈಲ್ ತಂಬಾಕು ಈಗಾಗಲೇ ನಮ್ಮ ವಿಜಯನಗರ ವಿಭಾಗದಲ್ಲಿ ನಾವು ಆಕ್ಸಿಡೆಂಟು ಅಥವಾ ನಮ್ಮ ವಾಹನಗಳು ಕೆಟ್ಟು ನಿಲ್ಲಬಾರ್ದು ದಾಡಿನಲ್ಲಿ ಅಂತ ಹೇಳ್ಬಿಟ್ಟು ಕಳೆದ 6-8 ತಿಂಗಳಿಂದ ಒಂದು 2-3 ಅಭಿಯಾನ ಮಾಡಿದ್ವಿ. ಹೀರೋಸ್ ಆನ್ ವೀಲ್ಸ್ ಅಂತ. ಆಮೇಲೆ ನಮ್ಮ ತಾಂತ್ರಿಕ ಸಿಬ್ಬಂದಿಗಳು ವೆಹಿಕಲ್ ಡಾಕ್ಟರ್ ಅಂತ ಅವ್ರಿಗೆ ಬಿರುದು ಕೊಟ್ಟು ವಾಹನಗಳನ್ನು ಸರಿಯಾಗಿ ದುರಸ್ತಿ ಮಾಡಬೇಕಂತೇಳಿ ಅವರಿಗೆ ಭಾಳಷ್ಟು ಮನವರಿಕೆ ಮಾಡಿಕೊಟ್ಟ ಮೇಲೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಆಕ್ಸಿಡೆಂಟ್ ರೇಟು ಮತ್ತು
ವಾಹನಗಳು ಕೆಟ್ಟು ನಿಂತು ಅದು ಭಾಳಷ್ಟು ಗಣನೀಯವಾಗಿ ಕಡಿಮೆಯಾಗಿದೆ, ಆಲ್ಮೋಸ್ಟ್ 0 ಆಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಅದನ್ನು ಮುಂದುವರಿಸ್ಕೊಂಡು ಹೋಗ್ಬೇಕಂತ ಅನ್ನೋ ಒಂದು ನಿಟ್ಟಿನಲ್ಲಿ ಈಗ ಏನು ನಡೀತಾ ಇದೆ ದೇಶದಲ್ಲಿ ವ್ಯಸನ ಮುಕ್ತ ಭಾರತ ಅಂತ ನಡೀತಾ ಇದೆ. ಆ ಒಂದು ದಿಶೆಯಲ್ಲಿ ನಾವು ಮೊನ್ನೆ ಪ್ರೋಗ್ರಾಮ್ ಮಾಡಬೇಕಾದಾಗ ಈ ಒಂದು ಕಲ್ಪನೆ ಬಂತು. ಏನಂದರೆ ನಮ್ಮ ಚಾಲಕರು, ನಿರ್ವಾಹಕರು ಮತ್ತು ನಮ್ಮ ಸಿಬ್ಬಂದಿಗಳು ಯಾರೇ ಇರ್ಬೋದು, ಈ ವ್ಯಸನ ತಂಬಾಕು, ಗುಟ್ಕಾ, ಧೂಮಪಾನ, ಮದ್ಯಪಾನದಿಂದ ಬರೀ ಚಾಲಕ ನಿರ್ವಾಹಕರಲ್ಲ, ನಮ್ಮ ಸಿಬ್ಬಂದಿಗಳು ಅದನ್ನು ಒಳಗಾಗಿ ಅದಕ್ಕೆ ದಾಸರಾಗಿ ಅವರ ಜೀವನ, ಅವರ ಮಾನಸಿಕ ನೆಮ್ಮದಿ, ದೈಹಿಕ ಆರೋಗ್ಯ ಹಾಳು ಮಾಡಿಕೊಂಡ್ರೆ ಅವರ ಕುಟುಂಬನೂ ಹಾಳಾಗತ್ತೆ ಮತ್ತು ಅವರು ನಮಗೆ ಏನು ಸಾರಿಗೆ ಸೇವೆ ಕೊಡಬೇಕು ಪ್ರಯಾಣಿಕರಿಗೆ ಅದರಲ್ಲೂ ಬಾಧಕ ಆಗತ್ತೆ ಅಂತ, ಅದರಿಂದ ಯಾವ ಥರ ಹೊರಗೆ ತರಬೇಕು ಅವ್ರನ್ನ ಅಂತ ಹೇಳ್ಬಿಟ್ಟು ನಾವು ವಿಚಾರ ಮಾಡಿದಾಗ ಅವರಿಗೆ ಕೇವಲ ನಿಮ್ಮ ಮೇಲೆ ಆ್ಯಕ್ಷನ್ ತೊಗೋತೀವಿ, ನಿಮ್ಮನ್ನು ಡಿಸ್ಮಿಸ್ ಮಾಡ್ತೀವಿ, ಸಸ್ಪೆಂಡ್ ಮಾಡ್ತೀವಿ ಅಂದರೆ ಅದೆಲ್ಲ ಆಗಲ್ಲ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಅವರಿಗೆ ಮನಪರಿವರ್ತನೆ ಮಾಡುವಂಥದ್ದು ಒಂದು ಪ್ರಯತ್ನಗಳನ್ನು ಮಾಡೋಣ ಅಂತ ಹೇಳ್ಬಿಟ್ಟು 3 ಪ್ರತಿಜ್ಞಾ ಪತ್ರಗಳನ್ನು ಮಾಡಿದ್ದೀವಿ. ಒಂದು, ಅತಿಯಾದ ಮೊಬೈಲ್ ಬಳಕೆ ಮಾಡೋದಿಲ್ಲ. ನಾನು ಮೊಬೈಲ್ ಬಳಕೆ ಮಾಡೋದು ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಹಾನಿ ಆಗುತ್ತೆ ಅನ್ನೋದು ಒಂದು. ಅದರಿಂದ ನಾನು ಎಷ್ಟು ಅನಿವಾರ್ಯ ಇದ್ದಾಗ ಮಾತ್ರ ನಾನು ಮೊಬೈಲ್ ಯೂಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಒಂದು ಪ್ರತಿಜ್ಞೆ ಮಾಡಿ ಅವರು ಸೈನ್ ಹಾಕಿ ಇದನ್ನು ಮಾಡ್ತಾರೆ. ಆಮೇಲೆ ತಂಬಾಕು, ಗುಟ್ಕಾ, ಮದ್ಯಪಾನ, ಧೂಮಪಾನ ಅದನ್ನು ಕೂಡ ಅದರಿಂದ ನನಗೆ ಆರೋಗ್ಯಕ್ಕೆ ಹಾನಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಅವರೇ ಕೈಯಾರೆ ಬರೋದು. ಅವರು ನಮ್ಮ ದುರ್ವ್ಯಸನ ಜೋಳಿಗೆ ಏನಿದೆ ಅದರಲ್ಲಿ ದುರ್ವ್ಯಸನ ಚಟ ಬಾರ್ ಮುಕ್ತ ಜೋಳಿಗೆ ಅಂತ ಏನಿದೆ ಅದರಲ್ಲಿ ಅವ್ರು ಹಾಕ್ತಾರೆ. ಅದರ ಜೊತೆಗೆ ನಾನು ಸ್ಟೇರಿಂಗ್ ಮೇಲಿದ್ದಾಗ ನನಗೆ ಏಕಾಗ್ರತೆ ಭಂಗವಾಗೋಂಥದ್ದು ಯಾವುದೇ ವಿಷಯಗಳಿದ್ದರೆ ಅವುಗಳನ್ನು ಭಂಗ ಆಗದಂಗೆ ನಾನು ಏಕಾಗ್ರತೆಯಿಂದ ವಾಹನ ಚಾಲನೆ ಮಾಡ್ತೀನಿ ಅಂತೇಳಿ 3 ಅವರು ಈಗ ನನ್ನ ಹತ್ರ 1700 ಸಿಬ್ಬಂದಿಗಳಿದ್ದಾರೆ. ಎಲ್ಲರೂ ಇಂಡಿವಿಜುವಲ್ ಆಗಿ 15 ದಿವಸದಿಂದ ಅವ್ರಿಗೆ ಇಂಡಿವಿಜುವಲ್ ಆಗಿ ಹೇಳ್ತೀವಿ. ಸುಮ್ಮನೆ ಇಲ್ಲೊಂದು ಏನೋ ಪತ್ರ ಇದೆ ಅದು ಸಹಿ ಮಾಡಿ ಅಂತ ಹೇಳ್ತಾ ಇಲ್ಲ, ಅವರಿಗೆ ಮನವರಿಕೆ ಮಾಡಿ ಅವರಿಂದ ಅದನ್ನು ಅವ್ರ ಕಡೆಯಿಂದನೇ ಬರೆಸಿ ಜೋಳಿಗೆನಲ್ಲಿ ಆಗ್ತಾಯಿದೆ. ಅದರಿಂದ ಅವರು ಆ ಯಾರು ಚಟಕ್ಕೆ ಒಳಗಾಗಿದ್ದಾರೆ ಅಥವಾ ವ್ಯಸನಕ್ಕೆ ಒಳಗಾಗಿದ್ದಾರೆ ಅವರು ಹೊರಗೆ ಬಂದು ಅವರ ಆರೋಗ್ಯ, ಅವ್ರ ಕುಟುಂಬ ಮತ್ತು ನಮ್ಮ ಸಾರಿಗೆ ಸೇವೆಯನ್ನು ಕೂಡ ಉತ್ತಮ ರೀತಿಯಲ್ಲಿ ಮಾಡಲಿ ಅಂತ ಹೇಳ್ಬಿಟ್ಟು ಈ ಒಂದು ಅಭಿಯಾನವನ್ನು ಮಾಡ್ತಾಯಿದ್ದೀವಿ. ಥ್ಯಾಂಕ್ ಯು. ನಗರದ 60 ಹಾಸಿಗೆ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ವೈದ್ಯರ ಕರಾಳ ಮುಖ ಹಾಗೂ ಲಂಚ ದಂಧೆ ಬಯಲಿಗೆ ಬಂದಿದೆ. ಇಲ್ಲಿನ ವೈದ್ಯರು ಸಾಮಾನ್ಯ ಹೆರಿಗೆ ಆಗುವುದಿಲ್ಲ, ತಕ್ಷಣ ಶಸ್ತ್ರಚಿಕಿತ್ಸೆ ಮಾಡದಿದ್ದರೆ ಮಗು ಹಾಗೂ ತಾಯಿಯ ಜೀವಕ್ಕೆ ಅಪಾಯವಿದೆ ಎಂದು ಹೆದರಿಸಿ ಒಂದು ಹೆರಿಗೆಯ ಶಸ್ತ್ರಚಿಕಿತ್ಸೆಗೆ 5 ರಿಂದ 10 ಸಾವಿರ ರೂಪಾಯಿ ಹಣ ವಸೂಲಿ ಮಾಡುತ್ತಿದ್ದಾರೆಂದು ನೊಂದ ಪತಿಯೊಬ್ಬ ಧೈರ್ಯ ಮಾಡಿ ತಮಗೆ ಆಸ್ಪತ್ರೆಗೆ ದಾಖಲಾದ ಕ್ಷಣದಿಂದ ನಡೆದ ಸಂಪೂರ್ಣ ಅನ್ಯಾಯದ ಕುರಿತು ವಿಜಯನಗರ ಜಿಲ್ಲಾ ಆರೋಗ್ಯಾಧಿಕಾರಿಗಳಿಗೆ ಇಮೇಲ್ ಮೂಲಕ ದೂರು ನೀಡಿದ್ದಾರೆ. ನಮ್ಮ ಸಾರ್ ಯಾಕೆ ಇವತ್ತು ಸಿಟ್ಟಾಗಿ ಮಾತಾಡ್ಸ್ಕೊಂಡು ಊಟಕ್ಕಿಂತ ಮುಂಚೆ ಊಟ ಆದಮೇಲೆ ಬೆಳಗ್ಗೆ ರಾತ್ರಿ ಆಯಿಂಟ್ಮೆಂಟ್ ಹಚ್ಬೇಕು. ತಗೋರವ ಚೀಟಿ ತಗೋರವ.
ಇದು ಮೇಡಮ್ ಹತ್ರ ಕೇಳ್ಕೊಂಬೋದು. ಇಲ್ಲ ಅಂತಾರ ಕಾಲೆಗೆ ಅಂತ. ಸಂಗೊಳ್ಳಿ ರಾಯಣ್ಣ ಸಾಮಾಜಿಕ ಶೈಕ್ಷಣಿಕ ಸೇವಾ ಟ್ರಸ್ಟ್ ನಾಗೇನಹಳ್ಳಿ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವಿಜಯನಗರ ಇವರ ಸಹಯೋಗದಲ್ಲಿ ಎಂಪಿ ಪ್ರಕಾಶ್ ನಗರದ ವಿವಿ ನಿಲಯ ಫಂಕ್ಷನ್ ಹಾಲ್ನಲ್ಲಿ ಶ್ರಾವಣ ಸಂಭ್ರಮ ಕಾರ್ಯಕ್ರಮಕ್ಕೆ ಹಾರ್ಮೋನಿಯಂ ನುಡಿಸುವ ಮೂಲಕ ಚಾಲನೆ ನೀಡಲಾಯಿತು. ಒಮ್ಮೆ ಜೋರಾಗಿ ಚಪ್ಪಾಳೆ. ನಾವೆಲ್ಲ ಇವತ್ತು ಮನೆಯ ಸದಸ್ಯರಾದರೂ ಕೂಡ ಕಾರ್ಯಕ್ರಮಕ್ಕೆ ಒಂದೊಳ್ಳೆ ಮೆರುಗು ತಂದಿದ್ದೀವಿ. ಜೋರದ ಚಪ್ಪಾಳೆ ಮೂಲಕ ಕಾರ್ಯಕ್ರಮವನ್ನು ಶುರು ಮಾಡೋಣ. ಉದ್ಘಾಟನೆ ಮಾಡಿದ ಎಲ್ಲ ಅತಿಥಿಗಳಿಗೆ ತುಂಬ ಹೃದಯ ಧನ್ಯವಾದಗಳು.
ಧನ್ಯವಾದಗಳು ಮೇಡಮ್ ಅವ್ರಿಗೆ. ಈಗ ಕೋಟಿಗಳು ಧರಿಸುವವು ಕಲಿಯುಗದೊಳು ಹರಿನಾಮವನದ ಕೋಟಿಗಳು ಧರಿಸುವವು ಕಲಿಯುಗದೊಳು ಹರಿನಾಮವನದ ಕೋಟಿಗಳು ಧರಿಸುವವು ಕಲಿಯುಗದೊಳು ಹರಿನಾಮವನದ ಕೋಟಿಗಳು. ವಿಜಯನಗರ ಜಿಲ್ಲೆಯ ಹೊಸಪೇಟೆ ನಗರದ ಭವ್ಯ ಹಾಗೂ ಸುಸಜ್ಜಿತ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಸಾರಿಗೆ ಇಲಾಖೆಯಿಂದ ಮತ್ತೊಂದು ವಿನೂತನ ಹಾಗೂ ಆಕರ್ಷಕ ಪ್ರಯೋಗ ನಡೆಸಲಾಗಿದೆ. ಸಾರ್ವಜನಿಕರಲ್ಲಿ ನಮ್ಮ ಬಸ್ ನಿಲ್ದಾಣ ಎನ್ನುವ ಹೆಮ್ಮೆ ಹಾಗೂ ಮಾಲೀಕತ್ವದ ಭಾವನೆಯನ್ನು ಮೂಡಿಸುವ ಉದ್ದೇಶದಿಂದ ನಿಲ್ದಾಣದ ಮಧ್ಯಭಾಗದಲ್ಲಿ ವಿಶೇಷ ಶೋಕೇಸ್ ಒಂದನ್ನು ಅನಾವರಣಗೊಳಿಸಲಾಗಿದೆ. ಇದರಲ್ಲಿ ವಿಜಯನಗರ ಸಾಮ್ರಾಜ್ಯದ ಚಾರಿತ್ರಿಕ ವೈಭವದ ಸಂಕೇತಗಳ ಜೊತೆಗೆ ಕೆಕೆಆರ್ಟಿಸಿಯ ವಿವಿಧ ಬಸ್ ಮಾದರಿಗಳನ್ನು ಪ್ರದರ್ಶಿಸಲಾಗಿದೆ. ಸಾರಿಗೆ ಸಂಸ್ಥೆಯ ಈ ವಿನೂತನ ಪ್ರಯತ್ನಕ್ಕೆ ಸಾರ್ವಜನಿಕರು ಹಾಗೂ ಪ್ರಯಾಣಿಕರಿಂದ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗಿದೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ಮುಂದಿನ ವಾರ್ತಾ ಪ್ರಸಾರದಲ್ಲಿ ಭೇಟಿಯಾಗೋಣ. ನಿರಂತರ ಅಪ್ಡೇಟ್ಸ್ಗಾಗಿ ವಿಜಯನಗರ ಚಾನೆಲ್ ಹೊಸಪೇಟೆ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ವಾರ್ತೆಗಳ ಪ್ರಾಯೋಜಕರು ಆರ್ಜೆ ಸಿಲ್ವರ್ ಪ್ಯಾಲೇಸ್, ಪ್ರಿನ್ಸ್ ಗೋಲ್ಡ್ ಪ್ಯಾಲೇಸ್, ಹೊಸಪೇಟೆ.